ಕನ್ನಡಿಗರ ನಮಸ್ಕಾರ. ಚಿತ್ರದುರ್ಗದಿಂದ ಚಳ್ಳಕೆರೆ ಮಾರ್ಗದಲ್ಲಿ ಹೋಗಬೇಕಾದ್ರೆ ನೂರಾರು ದನಗಳು, ಕುರಿಗಳು ಮತ್ತು ಎಮ್ಮೆಗಳನ್ನು ಸಾಕಿರುವಂಥ ಕುಟುಂಬ ಸಿಕ್ತು. ನಾವು ಏನು ಸಮಾಚಾರ, ಇವ್ರು ಯಾಕೆ ಈ ಥರ ನಾಟಿ ದನಗಳನ್ನು ಸಾಕಿದ್ದಾರೆ ಅಂತೇಳಿ ವಿಚಾರಿಸೋದಕ್ಕೆ ಶುರು ಮಾಡಿದ್ವಿ. ಅದನ್ನು ನೋಡಿದ್ರೆ ಅವರು ಪರಂಪರೆಯಿಂದ, ಅಂದರೆ ಅವ್ರ ಕುಟುಂಬ, ಅವ್ರ ತಾತ ಮುತ್ತಾತ ಅಲ್ಲಿಂದನೂ ಕೂಡ ಈ ಕುಟುಂಬದವರು ದನಗಳನ್ನ ಸಾಕೊಂಡು ಬರ್ತಾ ಇದ್ದಾರೆ. ಈ ದನಗಳನ್ನ ಹಾಲಿಗೆ ಸಾಕಲ್ಲ ಅಂತ ಹೇಳಿ ವಿಚಾರಿಸಿದಾಗ, ಈ ದನಗಳನ್ನ ಅವ್ರು ಸಾಕ್ತಾ ಇರೋದು ಗೊಬ್ಬರಗಳನ್ನು ಮಾಡಿ ಅವರ ಕೃಷಿ ಭೂಮಿಗೆ ಬಳಸ್ಕೊಳ್ತಾರೆ ಮತ್ತು ಮಿಕ್ಕಿದ್ದನ್ನು ಮಾರಾಟ ಮಾಡ್ತಾರೆ. ಇವತ್ತು ಕೂಡ ಸಾವಯವ ಗೊಬ್ಬರ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ ಅನೇಕ ಜನರು ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ದನದ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಇಂಥ ಕುಟುಂಬಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಇದ್ದಾವೆ. ಈ ಕುಟುಂಬ ದನಕರುಗಳನ್ನು ಮತ್ತು ಕುರಿಗಳನ್ನು ಸಾಕೊಂಡು ಜೀವನವನ್ನು ಮಾಡ್ತಾ ಇರೋದು ಭಾಳ ಖುಷಿ ವಿಚಾರ ಆಯಿತು. ಹಾಗೆ ಈಗ ಇಷ್ಟೊಂದು ನೂರಾರು ದನಗಳನ್ನು ಇವರು ಸಾಕಿ ಅವುಗಳಿಗೆ ಮೇವನ್ನು ಹೊಂದಿಸೋ ಒಂದು ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಇವರಿಗೆ ಮೇವು ಬ್ಯಾಂಕಿನ ವ್ಯವಸ್ಥೆ